ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ ಎಷ್ಟೊತ್ತಿಗೆ ಬಂದ್ರಿ? ನಾವ 9:30. 9:30. ಇವತ್ತು ಅಂದ್ರೆ ಇಡೀ ದಿನ ಇಲ್ಲೇ ಕಳೆದ್ರಲ್ಲ ಸರ್? ಏನ್ ಮಾಡತ್ತದ ಮೇಡಮ್, ಗ್ಯಾಸ್ ಸಿಗುತ್ತಲ್ಲ. ಇನ್ನು 1 ತಿಂಗಳು 2 ತಿಂಗಳು ಹಿಂಗೆ ಇರುತ್ತೆ ಸರ್. ಏನ್ ವಿಧಿ ಇಲ್ಲ, ನಿಂತ್ಕೊಳ್ಳೇಬೇಕು. ಬಹಳ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಆಲ್ ರೈಟ್, ಮಾತಾಡ್ತೀರಾ ಸರ್? ಹೆಂಗಿದೆ ಸರ್ ಪರಿಸ್ಥಿತಿ? ತುಂಬಾ ಮೇಡಮ್, ಏನು ಮಾಡಕ್ಕಾಗಲ್ಲ, ಎಲ್ಲೋ ಗ್ಯಾಸ್ ಸಿಕ್ತಿಲ್ಲ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಎಷ್ಟು ವರ್ಷ ನಿಮ್ಗೆ? 62. ಆಟೋ ಓಡಿಸ್ತಾ ಇದೀರಿ? ಸೊ ಜೀವನ ಅಷ್ಟು ಕಷ್ಟ ಇದೆ ಅನ್ನಿ? ತುಂಬಾ ಕಷ್ಟ ಇದೆ. ಸೊ ಒಂದಿಷ್ಟು ಇದು ಬಿಟ್ರೇನು ಕೂಡ ಎಲ್ಲಿ ನಿಮ್ಗೆ ಆಟೋ ಸಿಗಲ್ಲ ಅನ್ನೋ ಭಯ ನಿಮ್ಗೆ ಅಲ್ವಾ? ಇದು ಗ್ಯಾಸ್ ಸಿಗಲ್ಲ ಅನ್ನೋ ಭಯ. ಸೊ ಈಗ ಇನ್ನೂ 1 ತಿಂಗಳು ಹಿಂಗೆ ಇರುತ್ತಲ್ಲ ಸರ್, ಏನ್ ಮಾಡ್ತೀರಿ? ಏನು ಪರಿಸ್ಥಿತಿಗೆ ತಕ್ಕಂತೆ ನಾವು ಹೋಗ್ಬೇಕಲ್ಲ, ಏನ್ ಮಾಡಕ್ಕಾಗತ್ತೆ? ಏನಾದ್ರು ಪರಿಹಾರ ಇದ್ರೆ ನೀವೇ ಹೇಳ್ಬೇಕು. ಕರೆಕ್ಟ್ ಪಾಪ. ಆಲ್ ರೈಟ್, ಹೆಂಗಿದೆ ಸರ್ ಪರಿಸ್ಥಿತಿ? ತುಂಬಾ ಕೆಟ್ಟೋಗಿದೆ, ಅಧ್ವಾನ ಆಗ್ಬಿಟ್ಟಿದೆ. ಏನ್ ಮಾಡಕ್ ಆಗ್ತಾ ಇಲ್ಲ ಮೇಡಮ್. ನೋಡಿ ಇವಾಗ ಬೆಳಗ್ಗೆ ಯಾರು ಇದಕ್ ಮುಂದ್ ಬಂದು ಯಾರು ಇದ್ ಮಾಡೋರು ಯಾರು ಇಲ್ಲ. ನೀವೇ ಏನಾದ್ರು ಒಂದ್ ದಾರಿ ಮಾಡ್ಬೇಕಿದೆ. ಆಲ್ ರೈಟ್, ಏನಾದ್ರೂ ದಾರಿ ಮಾಡ್ಬೇಕು. ಯಾರು ಕೇಳ್ತಾರೆ ಸರ್ ಜನರ ಸಮಸ್ಯೆನಾ ಅಂತ? ನೋಡಿ ಇಲ್ಲಿ ಹೆಂಗೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ. ಹೆಂಗಿದೆ ಸರ್ ಪರಿಸ್ಥಿತಿ? ಏನ್ ಮೇಡಮ್, ಹೆಂಗಿದೆ ಪರಿಸ್ಥಿತಿ? ತುಂಬಾ ಕಷ್ಟ ಇದೆ ಮೇಡಮ್, ತುಂಬಾ ಪ್ರಾಬ್ಲಮ್. ಈ ತರ ಇದ್ರೆ ಜೀವನ ಮಾಡಕ್ಕೆ ಆಗಲ್ಲ, ಎಲ್ಲೂ ಸಿಗಲ್ಲ ಗ್ಯಾಸು. ನೋಡಿ ನಾವೆಲ್ಲ 10 ಕಿಲೋಮೀಟರ್ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಕ್ಕೋಬೇಕು ಪರಿಸ್ಥಿತಿ ಬಂದಿದೆ. ಏನೂ ಮಾಡಕ್ ಆಯ್ತಲ್ಲ, ಹಂಗಿದ್ರು ಜೀವನ ಮಾಡ್ಲೇಬೇಕು ನಾವು. 10 ರೂಪಾಯಿ ಎಕ್ಸ್ಟ್ರಾ ಕಲರ್ ಯಾರು ಕೊಡಲ್ಲ ನಮ್ಗೆ. 110 ರೂಪಾಯಿ, 120 ರೂಪಾಯಿ. ಲಾಲ್ಬಾಗಲ್ಲಿ 130 ರೂಪಾಯಿ ಕೊಟ್ಟು ಹಾಕಿಸ್ಕೊಂಡಿದೀನಿ ನಿನ್ನೆ. 500 ರೂಪಾಯಿ ಕೊಟ್ರೆ 3 ಲೀಟರ್ ಬರಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಏನು ಮಾಡಕ್ ಆಯ್ತಲ್ಲ, ಏನ್ ಮಾಡೋಣ, ಜೀವನ ಮಾಡ್ಲೇಬೇಕು ನಾವು. ಎಷ್ಟೊತ್ತಿಂದ ನಿಂತಿದ್ದೀರಿ ಸರ್? 1 ಅವರ್ ಆಯ್ತು. ಹೆಂಗಿದೆ ಪರಿಸ್ಥಿತಿ? ನೀವೇ ನೋಡ್ತಾ ಇದೀರಲ್ಲ, ಪಾಪ ಅನ್ಸುತ್ತೆ ಸರ್ ನಿಮ್ಮ ನೋಡಿದ್ರೆ. ದಾಟಿ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಗ್ಯಾಸ್ ಹಾಕೋದು. ನಮ್ಮ ಮನೆಯವ್ರ ಕಮ್ಮನಲ್ಲಿ ಬಾನ್ಸ್ವಾಡಿ ಕಡೆ, ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಪಾಪ ಅಲ್ಲ ಸರ್ ನಿಮ್ ಪರಿಸ್ಥಿತಿ? ಅದು ಗೌರ್ಮೆಂಟ್ ಹೇಳ್ಬೇಕು ಮೇಡಮ್. ನಿಮ್ಮಂತವ್ರು ಮೀಡಿಯಾದವ್ರು ಹೇಳಿದ್ರೆ ಕೆಲಸ ಆಗುತ್ತೆ. ಆಲ್ರೆಡಿ ಎಲ್ಲ ಬಂದ್ಬಿಟ್ಟೈತೆ, ಮಂಗ್ಳೂರಲ್ಲಿ ಇದೆ, ಬರ್ತಾ ಇದೆ ಅಂತವ್ರೆ, ಇನ್ನ ಬರ್ತಾನೆ ಇದೆ. ಹಿಂಗಿದ್ರೆ ಇಲ್ಲೇ ಅರ್ಧ ದಿನ ಹೋಗ್ಬಿಟ್ರೆ ನಾವೇನ್ ಸಂಪಾದನೆ ಮಾಡೋ? ಇದ್ರಲ್ಲಿ ರ್ಯಾಪಿಡ ಬೇರೆ. ನನ್ನ ಮಕ್ಕಳಿಗೆ ನಮ್ಗೆ ಇರೋ ಬಿಸ್ನೆಸ್ ಹೋಯ್ತು. ಬಸ್ಸು ಫ್ರೀ, ಮೆಟ್ರೋ ಇದೆ, ಇದಕ್ಕೆಲ್ಲ ಮೀರ್ಸ್ಕೊಂಡು ನಮ್ಮ ಆಟಕ್ಕೆ ಬರ್ತಾರೆ, ಎಲ್ಲ ಹೋಯ್ತು. ಹೋಗಿ ನಿಮ್ದೇ ಇದೆ ನೆಕ್ಸ್ಟ್. ಹೆಂಗಿದೆ ಸರ್ ಪರಿಸ್ಥಿತಿ? ಪಾಪ ಮಾತಾಡೋದಿಲ್ಲ ಅಂತಾರೆ ಅವರು. ಹೆಂಗಿದೆ ಸರ್ ಪರಿಸ್ಥಿತಿ? ನಾವು ಗಾಡಿ ಓಡಿಸೋಣ, ಮನೆ ಮಲಗೋಣ ಅನ್ನೋ ತರ ಆಗ್ಬಿಟ್ಟಿದೆ. ಇನ್ನೇನ್ ಹೇಳೋಣ ನಾವು? ಅವ್ರು ವೇಸ್ಟ್, ನಾವೇನು ಇನ್ನೇನು ಹೇಳಕ್ಕಾಗತ್ತೆ? ಏನಕ್ಕೂ ಇಲ್ಲ. ಈ ಬಂಕವ್ರು ಅವ್ರವರೇ ಫಿಕ್ಸ್ ಮಾಡ್ಕೊಂತವ್ರ ರೇಟ್ಗಳು. ಇಲ್ಲಿ ನೋಡಿ, ಇಲ್ಲಿ 90 ರೂಪಾಯಿ ಅಂತೆ, ಅಲ್ಲಿ 120 ಅಂತೆ, ಇನ್ನೊಂದ್ ಕಡೆ 105 ಅಂತೆ. ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ಏನ್ ಹೇಳ್ತೀರಾ ಸರ್? ಬರ್ತಾ ನೋಡಿ ಅಲ್ಲೇ 110 ಬರ್ತಾನೆ, ನೀನು ನಾಷ್ಟನೂ ಮಾಡಿಲ್ಲ. ಸೋ ಸ್ಯಾಡ್ ಪಾಪ. ಮಾತೇ ಬರ್ತಾ ಇಲ್ಲ ಅವ್ರಿಗೆ, ಯಾಕಂದ್ರೆ ನಿಂತು ಅವ್ರಿಗೂ ಸಾಕಾಗ ಹೋಗ್ಬಿಟ್ಟಿದ್ದಾರೆ. ಆಯ್ತು ಬಿಡಿ, ಅಲ್ಲೂ ಇದ್ದಾರೆ. ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಅಂತಾರೆ, ಇಲ್ಲಿ ನೋಡಿದ್ರೆ ಈ ಕತೆ. ಜೈಶಂಕರ್ ಹೇಳ್ತಾರೆ ಪ್ರಾಬ್ಲಮ್ ಇಲ್ಲ ಗ್ಯಾಸ್ಗೆ ಅಂತ. ಇಲ್ಲಿ ನೋಡಿದ್ರೆ ಈ ಕತೆ. ಒಂದ್ ಬಂಕಲ್ 90, ಒಂದ್ ಬಂಕಲ್ 110, ಒಂದ್ ಬಂಕಲ್ 117, ಒಂದ್ ಬಂಕಲ್ 120. ಫಿಕ್ಸೆಡ್ ರೈಟೇ ಇಲ್ವಾ ಇದಕ್ಕ? ನೀವೇ ಯೋಚನೆ ಮಾಡಿ. 2 ಅವರ್ 3 ಅವರ್ ನಿಂತಾಕಿಸ್ತೀವಿ. ಓಲಿ ಒಂದ್ ರೈಟ್ ಫಿಕ್ಸ್ ಮಾಡ್ಬೇಕಲ್ವಾ? ಒಂದ್ ರೈಟು ಫಿಕ್ಸ್ ಇಲ್ಲ. ಒಂದೊಂದ್ ಬಂಕಲ್ ಒಂದೊಂದ್ ರೈಟ್ ತಗೋತಾರೆ. ಇಲ್ಲಿ ಸಿದ್ದರಾಮಯ್ಯನವ್ರು ಕೇಳಿದ್ರೆ ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಅಂತಾರೆ. ಇಲ್ಲಿ ನೋಡಿದ್ರೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಗಾಡಿ ನಿಲ್ಸ್ಕೊಂಡ್ ನಿಂತಿರ್ತೀವಿ. 68 ವರ್ಷ ವಯಸ್ಸು, ಬೆಳಗಾನ ಕಾದ್ ಗ್ಯಾಸ್ ಹಾಕಿ. ನಮ್ ಪರಿಸ್ಥಿತಿ ನೀವೇ ನೋಡಿ. ಹೆಂಗಿದೆ ಸರ್ ಪರಿಸ್ಥಿತಿ? ನೋಡ್ತಾ ಇದ್ರಲ್ಲ, ನಾವ್ ಹೇಳೋದೇನು ಬೇಕಾಗಿಲ್ಲ. ಪಾಪ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಸರ್? ನಾವು 3 ಕಾಯ್ತಾ ಇದೀವಿ ಮೇಡಮ್.
ನಂಬರ್ ಬರೋದು ಯಾವಾಗ ನಿಮ್ದು? ಓಕೆ ಮೇಡಮ್. ಅಯ್ಯೋ ಏನ್ ಹೇಳೋದು ಸರ್ ಹೇಳಿ. ಕಾಸು ಇಲ್ಲ, ಗ್ಯಾಸು ಇಲ್ಲ, ಏನ್ ಮಾಡಕ್ಕಾಗುತ್ತೆ? ಲೈನ್ ನಿಂತ್ಲೇಬೇಕು, ಊಟ ಇಲ್ಲ, ಏನಿಲ್ಲ ನಮ್ಗೆ. ನಾಷ್ಟನೂ ಮಾಡಿಲ್ಲ, ಕಾಫಿ ಕುಡ್ದಿಲ್ಲ, ಬೆಳಗ್ಗೆ ಬಂದು ನಿಂತಿರೋದು ಅಷ್ಟೇ ನಾನು. ಹೋದ್ರೂ ದುಡಿಯಕ್ ಆಗಲ್ಲ, ಹೋಗಿ ಮನೇಲಿ ನಿಂತ್ಕೊಬೇಕತ್ತೆ ಅಷ್ಟೇ ನಾನು. ಮನೆಯಲ್ಲಿದ್ರೆ ಹೆಂಗ್ ಜೀವನ ಮಾಡ್ತೀರಾ ಸರ್? ಇವಾಗ ಹೋದ್ರೂ ಮನೇಲಿ ಮಕ್ಳಿದ್ದಾರೆ, ಅವ್ರಿಗೂ ಕೊಡ್ಲೇಬೇಕು. ನನ್ಗೆ ಹೊಟ್ಟೆ ಇಲ್ಲ ಅಂದ್ರೆ ಅವ್ರ ಮಕ್ಳಿಗೆ ಕೊಡ್ಲೇಬೇಕು ನಾನು. ಆ ತರ ನಮ್ಮ ಪರಿಸ್ಥಿತಿ ಇದೆ. 1.5 hour ಆಯ್ತು ನಿಂತಿ. ಒಂದ್ ಬಂಕಲ್ ಐತೆ, ಒಂದ್ ಬಂಕ್ ಇಲ್ಲ, ಒಂದ್ ಬಂಕಲ್ ಐತೆ, ಒಂದ್ ಬಂಕ್ ಇಲ್ಲ. ಆಲ್ ರೈಟ್ ರಾಮ್. ಎಸ್ ಮೇಡಮ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಅಲ್ಲಿನ ಪರಿಸ್ಥಿತಿ. ನಿಜಕ್ಕೂ ಕೂಡ ಬಹಳ ನೋವಾಗುತ್ತೆ.